ಚಾರ್ಜ್ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಕನ್ನಡ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಆಗಿದೆ. ಚೆನ್ನಮ್ಮ ವೃತ್ತದಲ್ಲಿ ಸೇರಿದ ಯುವಕರ ಮೇಲೆ ಚಾರ್ಜ್ ಮಾಡಲಾಗಿದೆ. ಗುಂಪು ಚದುರಿಸಲು ಪೊಲೀಸರು ಲಘು ಲಾಠಿ ಪ್ರಹಾರವನ್ನ ಮಾಡಿದ್ದಾರೆ. ಕನ್ನಡ ಬಾವುಟ ಹಿಡಿದು ಆಗಮಿಸಿದ್ದ ಯುವಕರು ಗುಂಪು ಚದುರಿಸಲು ಪೊಲೀಸರು ಲಾಠಿ ಪ್ರಹಾರವನ್ನ ನಡೆಸಿರುವಂತದ್ದು. ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ಖಾಕಿ ದರ್ಬಾರ್ ನಡೆದಿದೆ. ಇವತ್ತು ಕನ್ನಡ ರಾಜ್ಯೋತ್ಸವವನ್ನ ಸೆಲೆಬ್ರೇಟ್ ಮಾಡಲು ಬಂದಿದ್ದಂತಹ ಯುವಕರ ಮೇಲೆ ಇದೀಗ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಯುವಕರು ಸೇರಿದ್ರು. ಈ ಸಂದರ್ಭದಲ್ಲಿ ಅಲ್ಲಿ ಸೇರಿದಂತಹ ಯುವಕರ ಗುಂಪನ್ನ ಚದುರಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ದೃಶ್ಯಗಳಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಕನ್ನಡಿಗರು ಕನ್ನಡ ರಾಜ್ಯೋತ್ಸವವನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಸೇರಿದ್ರು. ಇಂತಹ ಸಂದರ್ಭದಲ್ಲಿ ಲಾಠಿ ಹಿಡಿದು ಪೊಲೀಸರು ಅಲ್ಲಿ ಸೇರಿದಂತಹ ಕನ್ನಡಿಗರನ್ನ ಥಳಿಸಿದ್ದಾರೆ, ಲಾಠಿ ಚಾರ್ಜ್ ಮಾಡಿದ್ದಾರೆ. ಕನ್ನಡ ಓದುವ ಆಸೆ ಇದ್ರೂ ಸಿಗ್ತಾ ಇಲ್ಲ ಅವಕಾಶ. ರಾಯಚೂರು ಗಡಿಯ ಕನ್ನಡಿಗರಿಗೆ ಅನ್ಯಾಯ ಆಗಿದೆ. ತೆಲಂಗಾಣದ ಕೃಷ್ಣಾ ತಾಲೂಕಿನಲ್ಲಿ ಕನ್ನಡಿಗರು ತಮ್ಮ ಗೋಳನ್ನ ಹೇಳ್ಕೊಂಡಿದ್ದಾರೆ. ಕನ್ನಡ ಓದಬೇಕು ಅನ್ನೋ ಆಸೆ ಇದೆ, ಆದ್ರೆ ಅವರಿಗೆ ಅವಕಾಶ ಸಿಗ್ತಾ ಇಲ್ಲ. ಗಡಿ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ರಾಯಚೂರಿನ ಗಡಿ ಕನ್ನಡಿಗರು ತಮ್ಮ ಗೋಳನ್ನ ತೋಡ್ಕೊಂಡಿದ್ದಾರೆ. ತೆಲಂಗಾಣದ ಕೃಷ್ಣಾ ತಾಲೂಕಿನಲ್ಲಿ ಕನ್ನಡಿಗರು ತಮ್ಮ ಗೋಳನ್ನ ಹೇಳ್ಕೊಂಡಿರುವಂತದ್ದು. ಗಡಿನಾಡಿನ ಕನ್ನಡಿಗರಿಗೆ ಮೀಸಲಾತಿ ಸಿಕ್ಕಿಲ್ಲ. ಗೆಜೆಟ್ ನೋಟಿಫಿಕೇಶನ್ ಇನ್ನೂ ಜಾರಿಯಾಗಿಲ್ಲ. ಬಿಎಸ್ವೈ ಸರ್ಕಾರ ಹೊರಡಿಸಿದಂತಹ ನೋಟಿಫಿಕೇಶನ್ ಇನ್ನೂ ಕೂಡ ಜಾರಿಯಾಗಿಲ್ಲ. ವೃತ್ತಿಪರ ಕೋರ್ಸ್ಗಳಿಗೆ ರಾಜ್ಯದಲ್ಲಿ ಮೀಸಲಾತಿ ಸಿಗ್ತಾ ಇಲ್ಲ. ಸರ್ಕಾರದ ಅಸಡ್ಡೆಯಿಂದ ಕನ್ನಡ ಕಲಿಯೋದೇ ಬಿಡ್ತಾ ಇದ್ದಾರೆ ಇಲ್ಲಿ ಈ ಭಾಗದ ಮಕ್ಕಳು. ಈಗಾಗಲೇ 2 ಶಾಲೆಗಳು ಬಾಗಿಲನ್ನ ಮುಚ್ಚಿರುವಂಥದ್ದು. ಯಾಕಂದ್ರೆ ಮೀಸಲಾತಿ ಸಿಗ್ತಾ ಇಲ್ಲ. ಹಾಗಾಗಿ ಕನ್ನಡ ಓದಬೇಕು ಅನ್ನುವಂತಹ ಆಸೆ ಇದ್ರೂ ಕೂಡ ಅವರಿಗೆ ಅನ್ಯಾಯ ಆಗ್ತಾ ಇದೆ. ಯಾವ ರೀತಿಯಾಗಿ ತಮಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಈ ಭಾಗದ ಜನರು ಹೇಳ್ಕೊಂಡಿರುವಂಥದ್ದು. ರಾಯಚೂರು ಗಡಿಯ ಕನ್ನಡಿಗರಿಗೆ ಅನ್ಯಾಯ ಆಗಿದ್ದು ತೆಲಂಗಾಣದ ಕೃಷ್ಣಾ ತಾಲೂಕಿನಲ್ಲಿ ಕನ್ನಡಿಗರು ತಮ್ಮ ಗೋಳನ್ನ ತೋಡ್ಕೊಂಡಿದ್ದಾರೆ. ಈಗ ಆಲ್ರೆಡಿ 2 ಕನ್ನಡ ಶಾಲೆಗಳನ್ನ ಅಲ್ಲಿ ಮುಚ್ಚಲಾಗಿದೆ. ನಮ್ಮ ಪ್ರಾಂತದಲ್ಲಿ ಇರತಕ್ಕಂಥ 13 ಗಡಿ ಗ್ರಾಮಗಳಿವೆ. ಕೃಷ್ಣಾ, ಕುಂಸಿ, ಕುಸ್ಮೂರ್ತಿ, ಐನಾಪುರ್, ಲಿಂಗದಳ್ಳಿ, ಚೇಗುಂಟ, ಗುಡೇಬಲ್ಲೂರು, ಈ ಥರ ಬುರ್ಜಾಲ್, ಈ ಥರ 13 ಹಳ್ಳಿಗಳಲ್ಲಿ ಓದಿರ್ತಕ್ಕಂಥ ಮಕ್ಕಳು ಈಗ ಆಲ್ರೆಡಿ ದುರದೃಷ್ಟವಶಾತ್ 2 ಶಾಲೆಗಳು ಮುಚ್ಚೋಗಿದೆ. ಆಲಂಪಲ್ಲಿ, ಕುಣಚಿ ಕನ್ನಡ ಮಾಧ್ಯಮ ಮುಚ್ಚೋಗಿದೆ. ಈಗ ಅಲ್ಲಿ ಓದಿರ್ತಕ್ಕಂಥ 924 ಜನ ಹುಡುಗರು ಇವತ್ತಿಗೆ ಕನ್ನಡ ಮಾಧ್ಯಮದಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ITIದಲ್ಲಿ ಅಡ್ಮಿಷನ್ ಸಿಗೋದಿಲ್ಲ, ಪಾಲಿಟೆಕ್ನಿಕ್ನಲ್ಲಿ ಅಡ್ಮಿಷನ್ ಸಿಗೋದಿಲ್ಲ. CETಗೆ ಹೋಗುವಂದರೆ ಕರ್ನಾಟಕದಲ್ಲಿ 7 ವರ್ಷ ಓದಿರಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ನಾವು 1ರಿಂದ 10ನೇ ತರಗತಿ ಕೃಷ್ಣಾದಲ್ಲಿ ಓದಿದ್ವಿ. ಈ ಮಕ್ಕಳು ಆ ಕಡೆ ಆಗೋದಿಲ್ಲ, ಈ ಕಡೆ ಆಗಲಿ. ಯಾವುದೊಂದು PUC ಅಲ್ಲಿ ಅಡ್ಮಿಷನ್ ತೊಗೊತೀವಿ ಅಂತಂದ್ರೂ ಅಡ್ಮಿಷನ್ ತೊಗೊಂಡ ಮೇಲೆ ಹಾಸ್ಟೆಲ್, ಈಗ SC, ST, BC ಮೈನಾರಿಟಿ ಮಕ್ಕಳಿಗೆ ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ವ್ಯವಸ್ಥೆ BPL ಅವರಿಗೂ ಅದು ಅವಕಾಶ ಸಿಗೋದಿಲ್ಲ. ಯಾಕಂದರೆ ನೀವು ತೆಲಂಗಾಣದಿಂದ ಬಂದಿದ್ದೆಲ್ಲ ಇಲ್ಲಿ ಕರ್ನಾಟಕದ ಇದು ಕೊಡ್ಬೇಕು, ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ಬೇಕಂದ್ರೆ ಅದು ಮಾನ್ಯತೆ ಆಗೋದಿಲ್ಲ. ನಾನು 1ರಿಂದ 5 ತನಕ ಹಿಂದೂಪುರದಾಗ ಓದಿನಿ ಸರ್. 6ರಿಂದ 10ನೇ ತನಕ ಕೃಷ್ಣ ಹೈಸ್ಕೂಲ್ದಲ್ಲಿ ಓದಿನಿ ಸರ್. ಇಂಟರ್ಗೆ ರಾಯಚೂರಿಗೆ ಬರಬೇಕಂದ್ರೆ ಕಾಲೇಜ್ನಲ್ಲಿ ಅಪ್ಲೈ ಮಾಡ್ಬೇಕಂತ ಹೋಗಿದ್ದೆ ಸರ್. ಅಡ್ಮಿಷನ್ ಅಲ್ಲಿ ತೊಗೊಲಿಲ್ಲ ಸರ್ ಅಡ್ಮಿಷನ್ಸ್. ಇನ್ನು ನಮ್ಮ ಫ್ರೆಂಡ್ಸು ಕೂಡ ಸ್ವಲ್ಪ ಮಂದಿ ಇದ್ದಾರೆ ಸರ್. ಅವ್ರಿಗೆ ಸ್ವಲ್ಪ ಮಂದಿಗೆ ಅಡ್ಮಿಷನ್ ಸಿಕ್ಕಾವ ಸರ್. ಸಿಕ್ಕರೆ ಅವ್ರಿಗೆ ಹಾಸ್ಟೆಲ್ ವಸತಿ, ಸ್ವಲ್ಪ ಬಡವರು ಅಲ್ಲ ಸರ್, ಹಾಸ್ಟೆಲ್ ವಸತಿ ಕೇಳಕ್ಕೆ ಹೋಗಿದ್ದಾರೆ ಸರ್. ಸಿಕ್ಕರೆ ಅಲ್ಲಿ ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಂದಾರೆ ಸರ್. ಹಾಸ್ಟೆಲ್ದಾಗ ಬೇಕಾದ್ರೆ ಅವೆಲ್ಲ ಅಲ್ಲಿ ತೆಲಂಗಾಣದಲ್ಲಿಂದ ತಂದಾರೆ ಸರ್ ತೊಗೊಂಡು ಕೇಸಿ. ಆದರೆ ಇಲ್ಲಿ ಅಪ್ಲಿಕಬಲ್ ಆಗಿಲ್ಲ, ಅವು ನಿಮ್ಗೆ ಬರಲ್ಲ ಅಂತ ಹೇಳಿ ಕಳಿಸಿದ್ರು ಸರ್. ಬಿಬಿಎಂಪಿ ಮಾಜಿ ಮೇಯರ್ ಸಂಪತ್ ರಾಜ್ ಎಸ್ಕೇಪ್ ಆಗಿದ್ದಾರೆ. ಮನೆಗೆ ಬೀಗ ಹಾಕಿ ಕುಟುಂಬ ಸಮೇತ ಸಂಪತ್ ರಾಜ್ ನಾಪತ್ತೆಯಾಗಿದ್ದಾರೆ.
ಡಿಜೆ ಹಳ್ಳಿಯ ಗಲ್ಲಿಗಳಲ್ಲಿ ಸಿಸಿಬಿ ಅಧಿಕಾರಿಗಳು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಫ್ರೇಜರ್ ಟೌನ್ನ ಸಂಪತ್ ರಾಜ್ ನಿವಾಸಕ್ಕೆ ಬೀಗ ಹಾಕಲಾಗಿದೆ. ಮನೆಗೆ ಬೀಗ ಹಾಕಿದ್ದನ್ನ ನೋಡಿ ಇದೀಗ ಅಧಿಕಾರಿಗಳು ವಾಪಸ್ ಆಗಿದ್ದಾರೆ. ಮತ್ತೊಂದು ತಂಡದಿಂದ ಹೊರ ರಾಜ್ಯಗಳಲ್ಲೂ ಕೂಡ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಕಳೆದ ಬುಧವಾರ ಆಸ್ಪತ್ರೆಯಿಂದ ಎಸ್ಕೇಪ್ ಆಗಿದ್ದಾರೆ ಸಂಪತ್ ರಾಜ್. ಮಾಜಿ ಕಾರ್ಪೊರೇಟರ್ ಜಾಕೀರ್ ಹಾಗೂ ಸಹೋದರ ಕೂಡ ನಾಪತ್ತೆಯಾಗಿದ್ದಾರೆ. ಫ್ರೇಜರ್ ಟೌನ್ನ ಮನೆಗೆ ಬೀಗ ಹಾಕಿದ್ದಾರೆ. ಕುಟುಂಬ ಸಮೇತರಾಗಿ ಇದೀಗ ಸಂಪತ್ ರಾಜ್ ಅವರು ನಾಪತ್ತೆಯಾಗಿರುವಂತದ್ದು. ಡಿಜೆ ಹಳ್ಳಿಯ ಗಲ್ಲಿಗಳಲ್ಲಿ ಸಿಸಿಬಿ ಅಧಿಕಾರಿಗಳು ಹುಡುಕಾಟವನ್ನ ನಡೆಸಿದ್ದಾರೆ. ಬಟ್ ಸಂಪತ್ ರಾಜ್ ಸಿಗ್ತಾ ಇಲ್ಲ. ಅವರ ಕುಟುಂಬ ಸಮೇತರಾಗಿ ಇದೀಗ ಅವರು ಎಸ್ಕೇಪ್ ಆಗಿರುವಂತದ್ದು. ಅವರ ಮನೆಗೆ ಬೀಗವನ್ನ ಹಾಕಲಾಗಿದೆ. ಇನ್ನು ಅಧಿಕಾರಿಗಳು ಕೂಡ ಸಂಪತ್ ರಾಜ್ಗಾಗಿ ತಲಾಶನ ಮಾಡ್ತಾ ಇದ್ದಾರೆ. ಹೊರ ರಾಜ್ಯಗಳಲ್ಲೂ ಕೂಡ ಸಂಪತ್ ರಾಜ್ ಅವರಿಗಾಗಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಕೊರೋನಾ ನೆಪ ಒಡ್ಡಿ ಸಂಪತ್ ರಾಜ್ ಅವರು ಆಸ್ಪತ್ರೆಯಲ್ಲೇ ಇದ್ರು. ನಂತರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ರು ಕೂಡ ಯಾವುದೇ ಮಾಹಿತಿ ಇರಲಿಲ್ಲ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಗಂಗಾಧರ್ ವಾಕ್ ಥ್ರೂ ಮಾಡಿದ್ದಾರೆ. ಬನ್ನಿ ನೋಡೋಣ. ಶಾಸಕರ ಮನೆಗೆ ಬೆಂಕಿ ಇಟ್ಟ ಪ್ರಕರಣದಲ್ಲಿ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಇದರ ನಡುವೆ ಈ ಪ್ರಮುಖ ಈಗ ಇದರಲ್ಲಿ ಕೇಳಿ ಬಂದಂತಹ ಹೆಸರು ಮಾಜಿ ಮೇಯರ್ ಸಂಪತ್ ರಾಜ್ ಮತ್ತೆ ಮಾಜಿ ಕಾರ್ಪೊರೇಟರ್ ಆಗಿರುವಂತಹ ಜಾಕೀರ್. ಅದಲ್ಲದೆ ಅವರ ಸಹೋದರನು ಕೂಡ ಸಿಸಿಬಿಗ ತೀವ್ರ ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಆದ್ರೆ ಕೋವಿಡ್ ಅಂತ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಂತಹ ಮಾಜಿ ಮೇಯರ್ ಸಂಪತ್ ರಾಜ್ ಈಗ ಏಕಾಏಕಿ ನಾಪತ್ತೆ ಆಗಿರುವಂತದ್ದು. ಪೊಲೀಸರು ಕೂಡ ತಲಾಶನ್ನ ಮಾಡ್ತಾ ಇದ್ದಾರೆ. ಫ್ರೇಜರ್ ಟೌನ್ನಲ್ಲಿರುವಂತಹ ಮಾಜಿ ಮೇಯರ್ ಸಂಪತ್ ರಾಜ್ ಅವರ ಮನೆ ಮುಂಭಾಗದಲ್ಲಿ ನಾವಿದ್ದೇವೆ. ನೀವು ನೋಡಬಹುದು, ಕಳೆದ ಅಂದ್ರೆ ಕೋವಿಡ್ ಅಂತ ಏನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಂತಹ ಸಂಪತ್ ರಾಜ್ ಆದ್ರೆ ಪೊಲೀಸರಿಗೆ ಅಲ್ಲಿನ ವೈದ್ಯರು ಆಗಿರ್ಬೋದು ಯಾರು ಕೂಡ ಮಾಹಿತಿಯನ್ನ ಕೊಟ್ಟಿರಲಿಲ್ಲ. ಅಲ್ಲಿಂದ ನಾಪತ್ತೆ ಆಗಿದ್ರು. ಅನಂತರ ಈ ಮನೆಗೆ ಬಂದಿದ್ರು ಅನ್ನೋ ಬಗ್ಗೆ ಪೊಲೀಸರಿಗೆ ಮಾಹಿತಿ. ನಂತರ ಬೆಳಿಗ್ಗೆ ಕೂಡ ಸಿಸಿಬಿ ಅಧಿಕಾರಿಗಳು ಈ ಮನೆ ಮೇಲೆ ಅಂದ್ರೆ ಈ ಮನೆ ಬಳಿ ಅವರ ನೋಡಕ್ಕೆ ಅಂದ್ರೆ ಇಲ್ಲಿ ಮನೆಯಲ್ಲಿ ಇದ್ದಾರಾ ಇಲ್ವಾ ಅನ್ನೋಕೆ ಪರಿಶೀಲನೆ ಮಾಡಕ್ಕೆ ಬಂದಂತಹ ಸಂದರ್ಭದಲ್ಲಿ ಮನೆ ಬೀಗ ಹಾಕಿತ್ತು. ಆದ್ರೆ ಕಳೆದ ಸುಮಾರು 15 ದಿನಗಳಿಂದ ಅಂದ್ರೆ ಅವರು ಆಸ್ಪತ್ರೆಗೆ ಹೋದ ದಿನದಿಂದ ಕೂಡ ಅವರ ಕುಟುಂಬಸ್ಥರಾಗಲಿ ಸಂಪತ್ ರಾಜ್ ಆಗಲಿ ಈ ಒಂದು ಮನೆಗೆ ಬಂದಿರಲಿಲ್ಲ. ಯಾಕಂದ್ರೆ ಕೋವಿಡ್-19 ಅಂದ್ರೆ ಸಂದರ್ಭದಲ್ಲಿ ಅಂದ್ರೆ ಈ ಒಂದು ಲಾಕ್ಡೌನ್ ಪ್ರಾರಂಭವಾದ ಸಂದರ್ಭದಲ್ಲಿ ಇದೇ ನಿವಾಸದಲ್ಲಿ ಸಂಪತ್ ರಾಜ್ ವಾಸವಾಗಿದ್ದು ಅವರ ಕುಟುಂಬಸ್ಥರು ಇದ್ದಂಥದ್ದು. ಬಟ್ ಆದ್ರೆ ಈ ಗಲಭೆ ಯಾವಾಗ ನಡೀತು, ಅನಂತರ ಪೊಲೀಸರು ಯಾವಾಗ ಅಲರ್ಟ್ ಆದ್ರು, ಮಾಜಿ ಮೇಯರ್ ಸಂಪತ್ ರಾಜ್ ಅವರ ಹೆಸರು ಯಾವಾಗ ಕೇಳಿ ಬಂತು, ಅನಂತರ ದೋಷಾರೋಪ ಪಟ್ಟಿ ಸಲ್ಲಿಕೆಯಾದ ಬಳಿಕ ಇಲ್ಲಿಂದ ಕುಟುಂಬಸ್ಥರು ನಾಪತ್ತೆ ಆಗಿರುವಂತದ್ದು. ಬಟ್ ಆದ್ರೆ ಯಾರು ಕುಟುಂಬಸ್ಥರಾಗಲಿ ಅವರ ಯಾರು ಸಂಪತ್ ರಾಜ್ ಅವರ ಯಾರು ಕೂಡ ಈ ಮನೆಯಲ್ಲಿ ಇಲ್ಲ. ಸದ್ಯ ಈಗ ಸಿಸಿಬಿ ಅಧಿಕಾರಿಗಳು ಆ ಡಿಜೆ ಹಳ್ಳಿಯ ಅವರ ಒಂದು ಹಳೆ ಮನೆ ಆಗಿರ್ಬೋದು ಮತ್ತೆ ಈ ಒಂದು ಮನೆಯಲ್ಲೆಲ್ಲ ಕೂಡ ಒಂದು ಪರಿಶೀಲನೆ ಮಾಡಿದ್ದಾರೆ. ಅದಲ್ಲದೆ ಸಂಬಂಧಿಕರು ಮತ್ತೆ ಸ್ನೇಹಿತರ ಅವರ ಮನೆಯಲ್ಲೂ ಕೂಡ ಬೆಳಗ್ಗಿಂದಲೂ ಕೂಡ ಸಿಸಿಬಿ ಅಧಿಕಾರಿಗಳು ತಲಾಶ್ ಮಾಡ್ತಾ ಇದ್ದಾರೆ. ಬಟ್ ಇದುವರೆಗೂ ಕೂಡ ಮಾಜಿ ಮೇಯರ್ ಸಂಪತ್ ರಾಜ್ ಆಗಲಿ ಜಾಕೀರ್ ಅವರ ಮನೆ ನಿವಾಸದಲ್ಲೂ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಅವರು ಕೂಡ ಜಾಕೀರ್ ಮತ್ತೆ ಅವರ ಅವರ ಸಹೋದರ ಆಗಿರುವಂತಹ ಮಹಮ್ಮದ್ ಇವರು 3 ಜನ ಕೂಡ ಇನ್ನು ಪತ್ತೆ ಆಗಿಲ್ಲ. ಇದರ ನಡುವೆ ಪ್ರಚಾರದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಂದ್ರೆ ಮಾಜಿ ಮೇಯರ್ ಸಂಪತ್ ರಾಜ್ ಮನೆಯಲ್ಲೇ ಇದ್ದಾರೆ, ಪೊಲೀಸರು ಹುಡುಕ್ತಿಲ್ಲ ಅನ್ನೋ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಬಟ್ ಆದ್ರೆ ಬೆಳಿಗ್ಗೆ ಕಳೆದ 1 ವಾರದಿಂದಲೂ ಕೂಡ ಸಿಸಿಬಿ ಅಧಿಕಾರಿಗಳು ಅವರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಬಟ್ ಆದ್ರೆ ಅವರ ಮನೆ ಆಗಲಿ ಅವರ ಸಂಬಂಧಿಕರ ಮನೆಗಳಲ್ಲಿ ಎಲ್ಲೂ ಕೂಡ ಸಂಪತ್ ರಾಜ್ ಇಲ್ಲ. ಈ ಸದ್ಯ ಈಗ ಸಿಸಿಬಿ ಅಧಿಕಾರಿಗಳು ಶಸ್ತ್ರಾಸ್ತ್ರಗತಾಯ ಅವರನ್ನ ಹಿಡಿಯಲೇಬೇಕು ಅನ್ನೋ ನಿಟ್ಟಿನಲ್ಲಿ ರಾತ್ರಿ ಮತ್ತೆ ಹಗಲು ಅವರ ಸಂಬಂಧಿಕರ ಮನೆಗಳೆಲ್ಲ ಕೂಡ ಒಂದು ತಲಾಶ್ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಗಂಗಾಧರ್ ವಾಗ್ಟಾ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಜಗತ್ತಿನ ದೊಡ್ಡಣ್ಣ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಕನ್ನಡಿಗರೊಬ್ಬರು ಸದ್ದು ಮಾಡ್ತಾ ಇದ್ದಾರೆ. ಡೆಮೊಕ್ರೆಟಿಕ್ ಪಕ್ಷದ ಪರವಾಗಿ ಮಂಡ್ಯ ಮೂಲದ ವೈದ್ಯ ಡಾಕ್ಟರ್ ವಿವೇಕ್ ಮೂರ್ತಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಟ್ರಂಪ್ ವಿರುದ್ಧ ಡೆಮೊಕ್ರೆಟಿಕ್ ಅಭ್ಯರ್ಥಿ ಬೈಡೆನ್ ಗೆದ್ರೆ ಡಾಕ್ಟರ್ ವಿವೇಕ್ ಮೂರ್ತಿಗೆ ಅಮೆರಿಕದ ರಾಜಕೀಯದಲ್ಲಿ ದೊಡ್ಡ ಸ್ಥಾನಮಾನ ಹುದ್ದೆ ಸಿಗಲಿದೆ ಎನ್ನಲಾಗ್ತಾ ಇದೆ. ಡಾಕ್ಟರ್ ವಿವೇಕ್ ಮೂರ್ತಿ ಸರ್ಜನ್ ಆಫ್ ಜನರಲ್ ಹುದ್ದೆ ಅಲಂಕರಿಸಿರೋ ಮೊದಲ ಕನ್ನಡಿಗ. ವಿವೇಕ್ ಮೂರ್ತಿ ಮಂಡ್ಯ ಜಿಲ್ಲೆಯ ಹಲ್ಲೆಗೆರೆ ಗ್ರಾಮದವರು. ಇವರ ತಾತ ತಂದೆಯ ಮನೆ ಗ್ರಾಮದಲ್ಲಿದ್ದು ಈ ಮನೆಯಲ್ಲಿ ಇವರ ಚಿಕ್ಕಪ್ಪ ದೊಡ್ಡಪ್ಪ ಹಾಗೂ ಅವರ ಮಕ್ಕಳು ವಾಸವಾಗಿದ್ದಾರೆ. ಇಂದಿಗೂ ಈ ಗ್ರಾಮದ ಜೊತೆ ವಿವೇಕ್ ಮೂರ್ತಿ ಒಡನಾಟ ಇಟ್ಕೊಂಡಿದ್ದಾರೆ. 50 ವರ್ಷಕ್ಕೊಮ್ಮೆ ಊರಿಗೆ ಬಂದು ಹೋಗ್ತಾರೆ. ಊರಿನಲ್ಲಿ ಒಂದೆರಡು ದೇವಾಲಯವನ್ನ ಕಟ್ಟಿಸಿದ್ದಾರೆ. ಸುತ್ತಮುತ್ತಲ ಸರ್ಕಾರಿ ಶಾಲೆಗೆ ಉಚಿತವಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಕಂಪ್ಯೂಟರ್ ಅನ್ನ ಕೊಟ್ಟಿದ್ದಾರೆ. ಗ್ರಾಮದಲ್ಲಿ 1-2 ವರ್ಷಕ್ಕೆ ಹೆಲ್ತ್ ಕ್ಯಾಂಪ್ ಆಯೋಜಿಸುತ್ತಾರೆ. ಅಲ್ಲದೆ ಸರ್ವಧರ್ಮ ಶಾಂತಿಯ ತೋಟದ ನಿರ್ಮಾಣಕ್ಕೆ ಸಿದ್ಧತೆಯನ್ನ ನಡೆಸಿದ್ದಾರೆ. ತಮ್ಮೂರಿನ ವೈದ್ಯನ ಬಗ್ಗೆ ಹಲ್ಲೆಗೆರೆ ಗ್ರಾಮದ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಲ್ಲೇ ಇರ್ತಾರೆ, ಇಲ್ಲಿ ರೊಟ್ಟಿ ಊಟ ಎಲ್ಲದಕ್ಕೂ ಹೊಂದ್ಕೋತಾರೆ. ನಮ್ಮ ಚಿಕ್ಕಪ್ಪ ಅಂತಾನೆ ಮಾತಾಡ್ತಾರೆ ಅವರು. ಕನ್ನಡ ಮಾತಾಡ್ತಾರೆ? ಹ್ಞೂ, ಕನ್ನಡ ಮಾತಾಡ್ತಾರೆ. ಅನ್ಸುತ್ತೆ ಈಗ ಇಲ್ಲಿಂದ ಹೋಗಿ ಅಮೆರಿಕಾದಲ್ಲಿ ಒಳ್ಳೆ ಸರ್ಜನ್ ಆಗಿ. ಹ್ಞೂ, ಮತ್ತೆ ಸಂತೋಷ ಅಲ್ವೇ ನಮಗೆ? ಇಡೀ ಮೈ ಕರ್ನಾಟಕ ಸಂತೋಷ. ಈಗ ಅವ್ರ ಫ್ಯಾಮಿಲಿ ಹೇಗೆ? ಅವ್ರ ಫ್ಯಾಮಿಲಿ ಎಲ್ಲ ಜನ ಮೊಮ್ಮಗ ಹುಟ್ಟವನೆ, ಮೊಮ್ಮಗಳು ಹುಟ್ಟವ್ರೆ, ಅಲ್ಲೇ ಮದುವೆ ಮಾಡ್ಕೊಂಡವನೆ, ಎಲ್ಲ ಆರೋಗ್ಯಗವನೆ. ಇಲ್ಲಿಯವ್ರು ಎಲ್ಲ ಕರ್ಸ್ಕೊಡಿ ಅಂತ ಕುಂತವ್ರೆ. ಹಾಂ, ಇಲ್ಲಿ ಕ್ಯಾಂಪ್ ಇಟ್ಟಿದ್ರು, ಕಣ್ಣು ಆಪ್ರೇಷನ್ ಬಡವ್ರಿಗೆಲ್ಲ ಮಾಡಿದ್ರು. ಮದುವೆ ಮುಂಜಿಗೆಲ್ಲ ದುಡ್ಡು ಕೊಟ್ಟವ್ರೆ, ಎಲ್ಲ ದೇವಸ್ಥಾನಕ್ಕೆ ಕೊಟ್ಟವ್ರೆ, ಚಿಕ್ಕಬಳ್ಳಿ ದೇವಸ್ಥಾನಕ್ಕೆ ಎಲ್ಲ ಸಹಾಯ ಮಾಡೋರು ಜನಗಳಿಗೆ.
ಮಾವನ ಮಗನೇ ಆಗಬೇಕು. ಅವರು ಬಂದರು ಇಲ್ಲಿ ಕನ್ನಡದಲ್ಲೂ ಮಾತಾಡ್ತಾರೆ, ಇಂಗ್ಲೀಷಲ್ಲೂ ಮಾತಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಎಲ್ಲ ಹೊಂದಾಣಿಕೆಯಲ್ಲಿ ಮಾತಾಡ್ಕೊ ಹೋಗ್ತಾರೆ. ಅಲ್ಲಿ ದಿವಸ ಎಲ್ಲ ಹೇಳ್ತಾರೆ ಹಿಂಗೆ ಆಯ್ತದೆ ಅಂತ. ನಾವು ಹೆಂಗೆ ಮಾಡ್ತೀವಿ ಅದೇ ಎಲ್ಲ ಊಟ ಮಾಡ್ತಾರೆ. ಖುಷಿಯಾಗಿರ್ತೀವಿ. ನಮ್ಮ ಮಗ ನೋಡೋ ಎಷ್ಟು ಇದಾಗವನಲ್ವಾ, ಫಾರಿನಲ್ಲಾಗಿ ಮದುವೆಯಾಗಿ ಅವನಿಗೂ 2 ಮಗು ಐತೆ, ಒಂದು ಹೆಣ್ಣು ಒಂದು ಗಂಡು. ಚೆನ್ನಾಗವ್ರಿ. ಅವರು ಅಮೇರಿಕದಲ್ಲಿ ಒಬಾಮಾ ಇದ್ದಂಥ ಸಂದರ್ಭದಲ್ಲಿ ಉತ್ತಮ ಆರೋಗ್ಯ ಅಧಿಕಾರಿಯಾಗಿ ಅವರು ಸೇವೆಯನ್ನು ಸಲ್ಲಿಸ್ತಿದ್ರು. ನಂತರ ಅವರು ಇದಾದರು. ಇಲ್ಲಿ ಬಂದರೆ ಈ ಊರಿನ ಅಭಿಮಾನನ ಇನ್ನೂ ಈ ಜಿಲ್ಲೆ ಅಭಿಮಾನ ಅಥವಾ ಇನ್ನೊಂದನ್ನು ಯಾವುದನ್ನು ಬಿಟ್ಟಿಲ್ಲ. ಅವರು ಎಲ್ಲ ಅದರಲ್ಲೂ ಕೂಡ ಅವರು ಸರ್ವಾಂಗೀಣವಾಗಿ ಈ ದೇಶ, ಈ ರಾಜ್ಯ ಮತ್ತು ಹುಟ್ಟೂರಿನ ಅಭಿಮಾನವನ್ನು ಉಳಿಸ್ಕೊಂಡಿದ್ದಾರೆ. ಸರ್ ಅವ್ರು ತಾತ್ತಿರು ಅವ್ರ ಕೈಲಾದ್ರೂ ಸಹಾಯ ಮಾಡಿದ್ದಾರೆ ಸರ್. ಊರಿಗೆ ದೇವಸ್ಥಾನ ಅದು ಇದು ಮಾಡಿದ್ದಾರೆ. ಯಾವುದೋ ಒಂದು ಟೈಮಲ್ಲಿ ಬರ್ತಾರೆ, ಯಾವುದೋ ಒಂದು ಟೈಮಲ್ಲಿ ಹೋಗ್ತಾರೆ, ಅಷ್ಟಂತೂ ಹೇಳ್ತೀವಿ. ನಮಗೆ ಇನ್ನೂ ಸಂತೋಷ. ಈ ಊರಿನ ಒಬ್ಬ ವ್ಯಕ್ತಿ ಅಮೇರಿಕಾದಲ್ಲಿ ಅವನೇ ಅಂದರೆ ನಮಗೂ ಭಾರಿ ಸಂತೋಷ ಅಲ್ವ. ಏನೋ ಅವ್ರ ಕೈಲಾದ ಒಂದು ದೇವಸ್ಥಾನ ಸಣ್ಣ ಪುಟ್ಟ ಕೆಲಸಗಳು ಮಾಡವ್ರೆ. ಶಾಲೆಗಳಿಗೆ ಒಂದಷ್ಟು ಕಂಪ್ಯೂಟರ್ ಕೊಡ್ಸವ್ರೆ ಮಕ್ಕಳುಗಳಿಗೆ. ಏನೋ ಅವ್ರ ಕೈಲಾದ ಸಹಾಯ ಮಾಡವ್ರೆ ಸರ್. ನಾವು ನೋಡಿಲ್ಲ ಸರ್ ಮಠವಾಗಿ. ಅವ್ರು ಯಾವುದೋ ಒಂದು ಟೈಮಲ್ಲಿ ಬರ್ತಾರೆ, ಯಾವುದೋ ಒಂದು ಟೈಮಲ್ಲಿ ಹೋಗ್ತಾರೆ. ಅವ್ರು ತಾತ್ತಿರೋ. ಬೆಂಗಳೂರಲ್ಲಿ ಖಾಕಿ ಬಲೆಗೆ ಡ್ರಗ್ ಡಾನ್ ಬಿದ್ದಿದ್ದಾನೆ. ವಿದೇಶಿ ಪ್ರಜೆ ಡ್ರಗ್ ಮಾಫಿಯಾದ ಕಿಂಗ್ ಪಿನ್ ಪಾರ್ಟಿಗಳಿಗೆ ಡ್ರಗ್ಸ್ ಅನ್ನು ಸಪ್ಲೈ ಮಾಡ್ತಾ ಇದ್ದ ವಿನ್ಸೆಂಟ್ ಅನ್ನ ಇದೀಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. 13 ಮಾದರಿಯ ಡ್ರಗ್ಸ್ ಅನ್ನ ಈ ಆಸಾಮಿ ಹೊಂದಿದ್ದ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ. ಪಾರ್ಟಿಗಳಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದ ವಿನ್ಸೆಂಟ್ ಈತನನ್ನ ಇದೀಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಬೆಂಗಳೂರಿಗೆ ವಿದೇಶಿ ಪ್ರಜೆ ಡ್ರಗ್ ಮಾಫಿಯಾದ ಕಿಂಗ್ ಪಿನ್ ಇದೀಗ ಬಲೆಗೆ ಬಿದ್ದಿರುವಂತದ್ದು. ಡಬ್ಬಗಳಲ್ಲಿ ಡ್ರಗ್ಸ್ ಅನ್ನ ತುಂಬಿಕೊಂಡಿರ್ತಾ ಇದ್ದ ವಿನ್ಸೆಂಟ್ ಅನ್ನುವಂತಹ ಮಾಹಿತಿ ಇದೀಗ ಲಭ್ಯ ಆಗಿದೆ. ನಗರದ ಹೈ ಎಂಡ್ ಪಾರ್ಟಿಗಳಿಗೆ ಈತ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ದ. ದೊಡ್ಡವರಿಗೆ 1 to ಡಬಲ್ ರೇಟ್ ನಲ್ಲಿ ಈತ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ದ. ಲಾಕ್ಡೌನ್ ಸಮಯದಲ್ಲಿ ಹೆಚ್ಚು ಹಣವನ್ನ ಈತ ಗಳಿಸಿದ್ದ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ. ಈ ಹಣವನ್ನ ನೈಜೀರಿಯಾದಲ್ಲಿ ಈತ ಹೂಡಿಕೆ ಮಾಡಿದ್ದಾನಂತೆ. ಕಾಡ್ಗೋಡಿ ಪೊಲೀಸರಿಂದ ವಿನ್ಸೆಂಟ್ ನನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ನಕಲಿ ಪಾಸ್ಪೋರ್ಟ್ ಬಳಸಿದ್ದ ಬಗ್ಗೆಯೂ ಈತನ ವಿರುದ್ಧ ಕೇಸ್ ಇದೆ. ಕೆಆರ್ಪುರಂ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ಸಂಬಂಧ ಕೋರ್ಟ್ನಲ್ಲಿ ಟ್ರಯಲ್ ಇದೀಗ ನಡೀತಾ ಇದೆ. ವಿನ್ಸೆಂಟ್ ಯಾವ ರೀತಿಯಾಗಿ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ದ, ಯಾವ್ಯಾವ ಮಾದರಿಯ ಡ್ರಗ್ಸ್ ಈತನ ಬಳಿ ಇತ್ತು, ಇದೆಲ್ಲದರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಬೆಂಗಳೂರಲ್ಲಿ ಕೊರೋನಾ ಮರ್ಸಿ ಮಿಷನ್ ಟೀಮ್ ನಗರದಲ್ಲಿ 40 ಕಡೆ ಮರ್ಸಿ ಮಿಷನ್ ಬೂತ್ ಅನ್ನ ತೆರೆಯಲಾಗಿದೆ. ಎಲ್ಲಾ ಕಡೆ ಬೂತ್ ಅನ್ನ ತೆರೆದು ಸ್ವಯಂ ಪ್ರೇರಿತವಾಗಿ ಇವರು ಸೇವೆಯನ್ನ ಮಾಡ್ತಾ ಇದ್ದಾರೆ. ತಪಾಸಣೆ ಅಂತ ಭಯ ಬೀಳೋ ಮಂದಿಗೆ ಜಾಗೃತಿಯನ್ನ ಮೂಡಿಸಲಾಗುತ್ತೆ. ಬೆಡ್ ವ್ಯವಸ್ಥೆ, ಚಿಕಿತ್ಸೆಗೆ ಮಿಷನ್ ಟೀಮ್ ಸಹಾಯವನ್ನ ಮಾಡುತ್ತೆ. ಪ್ಲಾಸ್ಮಾ ದಾನ, ಉಚಿತ ಆಂಬ್ಯುಲೆನ್ಸ್, ಚಿಕಿತ್ಸೆಗೆ ಸಹಕಾರವನ್ನ ಇವರು ಕೊಡ್ತಾರೆ. ಪಶ್ಚಿಮ ವಿಭಾಗದ ನವೀಲಾದಿಂದ ಪ್ರತಿ ಬೂತ್ಗೆ ತೆರಳಿ ಮಾಹಿತಿಯನ್ನ ಪಡ್ಕೊಳ್ಳಲಾಗ್ತಾ ಇದೆ. ನ್ಯೂಸ್ 18 ಜೊತೆ ಮರ್ಸಿ ಮೆಡಿಕಲ್ ಬೂತ್ನ ಸಿಬ್ಬಂದಿ ಮಾತನಾಡಿದ್ದಾರೆ. ಸಾರ್ಥಕತೆಯ ಕೆಲಸದ ಬಗ್ಗೆ ನ್ಯೂಸ್ 18 ಜೊತೆ ನಬೀಲಾ ಮಾತನಾಡಿದ್ದಾರೆ. ಏನು ಫೀವರ್ ಕ್ಲಿನಿಕ್ ಅನ್ನು ಕೂಡ ಪ್ರಾರಂಭ ಮಾಡಿತ್ತು. ಆದರೆ ಈ ಒಂದು ಹೊಸ ಪ್ರಯತ್ನಕ್ಕೆ ಈಗ ಮರ್ಸಿ ಏಂಜಲ್ಸ್ ಕೂಡ ಮುಂದಾಗಿರುವಂಥದ್ದು. ಸ್ವಂತ ಆ ಮರ್ಸಿ ಏಂಜಲ್ಸ್ನ ಒಂದು ಟೀಮ್ ಏನು ಮರ್ಸಿ ಬೂತ್ ಅಂತ ಒಂದು ಪ್ರಾರಂಭ ಮಾಡಿ ಬೆಂಗಳೂರಿನಲ್ಲಿ 40 ಕಡೆ ಈ ಒಂದು ಬೂತನ್ನು ಪ್ರಾರಂಭ ಮಾಡಿ ಮೆಡಿಕಲ್ ಟೆಸ್ಟನ್ನು ಒಂದು ಉಚಿತವಾಗಿ ಮಾಡ್ತಾ ಇರುವಂಥದ್ದು. ನಾವೀಗ ದೀಪಾಂಜಲಿ ನಗರದ ಒಂದು ಮರ್ಸಿ ಬೂತ್ ಬಳಿ ಇದ್ದಾವೆ. ನೀವು ನೋಡ್ಬೋದು ಈಗ ಏನು ಅವರ ಒಂದು ತಂಡ ಸುಮಾರು ಈ ಒಂದು ಬೂತ್ ಬಳಿ 5ಕ್ಕೂ ಹೆಚ್ಚು ಒಂದು 6 ಜನ ಸಿಬ್ಬಂದಿ ಇರ್ತಾರೆ. ಇವರೇ ಸ್ವತಃವಾಗಿ ಅವರು ಟೆಸ್ಟ್ ಮಾಡುವಂಥದ್ದು. ಅದನ್ನು ನೋಡ್ಬಿಟ್ಟು ಎಲ್ಲರೂ ಕೂಡ ಪ್ರತಿ ಏರಿಯಾ ಅಂದರೆ ಪ್ರತಿ ಒಂದು ಏರಿಯಾದಲ್ಲಿ ಇರ್ತಾರೆ. ಆ ರಸ್ತೆಯಲ್ಲಿ ಇರುವಂತಹ ಎಲ್ಲ ಮನೆಗಳಿಗೆ ಹೋಗಿ ಒಂದು ಅವೇರ್ನೆಸ್ ಅನ್ನು ಮೂಡಿಸ್ತಾರೆ. ಎಲ್ಲರೂ ಕೂಡ ಮೆಡಿಕಲ್ ಚೆಕಪ್ಪನ್ನು ಕಡ್ಡಾಯವಾಗಿ ಮಾಡಿಸ್ಕೊಳ್ಳಿ ಅಂತ. ಒಂದು ವೇಳೆ ಏನಾದರೂ ಸಿಂಟಮ್ಸ್ ಕಂಡು ಬಂದರೆ ಅಂಥವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ಕೆಲಸ ಸ್ವತಃ ಅವರೇ ಮಾಡುವಂಥದ್ದು. ಅವರ ಹೆಸರು, ಅವರ ನಂಬರು ಏನಿದೆ ಎಲ್ಲ ಕೂಡ ನೋಂದಣಿ ಮಾಡಿಕೊಳ್ತಾರೆ. ಅವರ BP ಲೆವೆಲ್ ಆಗಿರ್ಬೋದು, ಮತ್ತು ಏನಾದರೂ ಸಮಥಿಂಗ್ ಸಿಂಟಮ್ಸ್ ಇರ್ಬೋದು, ಪ್ರತಿ ಸ್ಯಾನಿಟೈಸ್ ಮಾಡಿ ಸೋಷಿಯಲ್ ಡಿಸ್ಟೆನ್ಸಲ್ಲಿ ಅವರಿಗೆ ಚೆಕಪ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಬಟ್ ಈಗ ಬೆಂಗಳೂರಿನಲ್ಲಿ 40 ಕಡೆ ಇದೇ ರೀತಿ ಬೂತ್ಗಳನ್ನು ಪ್ರಾರಂಭ ಮಾಡಿದ್ದಾರೆ. ಒಂದೊಂದು ದಿನ ಒಂದೊಂದು ಏರಿಯಾದಲ್ಲಿ ಅಂದರೆ ಪ್ರತಿದಿನ ಒಂದು ಸುಮಾರು 80ಕ್ಕೂ ಹೆಚ್ಚು ಜನರಿಗೆ ಟೆಸ್ಟ್ ಮಾಡುವಂಥದ್ದು. ಈ ಸಂದರ್ಭದಲ್ಲಿ ಅವರಿಗೆ ಫೀವರ್ ಅಂದರೆ ಜ್ವರ ಏನಾದರೂ ಕಂಡು ಬಂದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಈ ರೀತಿ ಏನಾದರೂ ಸಿಂಟಮ್ಸ್ ಕಂಡು ಬಂದರೆ ಅವರಂತ ಕೂಡಲೇ ಅವರನ್ನು ಕಳಿಸದೆ ಅವರಿಗೆ ಟೆಸ್ಟ್ ಮಾಡಿಸಿ ಒಂದು ವೇಳೆ ಪಾಸಿಟಿವ್ ಬಂದು ಅವರನ್ನು ಇವರೇ ಖುದ್ದಾಗಿ ಆಸ್ಪತ್ರೆಗೆ ಐಸೋಲೇಷನ್ಗೆ ಕಳಿಸುವಂಥ ಕೆಲಸವನ್ನು ಈಗ ಮರ್ಸಿ ಏಂಜಲ್ಸ್
ಟೀಮ್ ಮಾಡ್ತಾ ಇರುವಂಥದ್ದು. ಈಗ ಸದ್ಯ ಈ ಟೀಮ್ನ ಏನು ಸಿಬ್ಬಂದಿ ಇದ್ದಾರೆ, ಏನು ಇದನ್ನು ಮೇಂಟೈನ್ ಮಾಡುವಂತಹ ಅವರ ಏನು ನಬೀಲಾ ಅಂತಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಇದ್ರ ಬಗ್ಗೆ ಎಷ್ಟು ದಿನದಿಂದ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ, ರೆಸ್ಪಾನ್ಸ್ ಹೇಗಿದೆ ಜನರದ್ದು ಅಂತ. ಮೇಡಮ್, ಎಷ್ಟು ದಿನದಿಂದ ಈ ರೀತಿ ಒಂದು ಮರ್ಸಿ ಬೂತ್ ಓಪನ್ ಮಾಡಿರುವಂಥದ್ದು, ರೆಸ್ಪಾನ್ಸ್ ಹೇಗಿದೆ? ನಾವು 2 ತಿಂಗಳಾಯಿತು ಇದು ಮರ್ಸಿ ಬೂತ್ ಸ್ಟಾರ್ಟ್ ಮಾಡಿ. ರೆಸ್ಪಾನ್ಸ್ ಇನಿಷಿಯಲಿ ನಮಗೆ ಜನ ನಂಬ್ತಾ ಇರಲಿಲ್ಲ, ಬಟ್ ಇವಾಗ ಜನ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಅವರು ಗೊತ್ತು ನಾವು ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ, ಹೆಲ್ಪ್ ಮಾಡೋಕ್ಕೆ ಇಲ್ಲಿ ಕೂತಿರೋದು ಅಂತ. ಜನರಿಗೆ ಒಂಚೂರು ನಂಬಿಕೆ ಬಂದಿದೆ ನಮ್ಮ ಮೇಲೆ. ಮರ್ಸಿ ಬೂತ್ಗೆ ಜನ ಬಂದಾಗ BP, ಸ್ಯಾಚುರೇಷನ್, ಫೀವರ್ ಚೆಕ್ ಮಾಡ್ತೀವಿ. BP ಕೋಮಾರ್ಬಿಡಿಟೀಸ್ ಇದ್ದರೆ ನಾವು ಅವ್ರಿಗೆ PHCಗೆ ಬರ್ದು ಕೊಡ್ತೀವಿ, ನೀವು ಹೋಗಿ ಅಲ್ಲಿ BP ಮತ್ತು ಶುಗರ್ ಟ್ಯಾಬ್ಲೆಟ್ ನಿಮಗೆ ಫ್ರೀ ಸಿಗ್ತಾ ಇದೆ ಅಂತ ಹೇಳ್ತೀವಿ. ನಮ್ಮದು 2 ಟೀಮ್ ಇದೆ, ಒಂದು ಬೂತ್ನಲ್ಲಿ ಕೂತಿರ್ತಾರೆ, ಒಂದು ಗ್ರೌಂಡ್ನಲ್ಲಿ ಇರ್ತಾರೆ. ಈ ಬೂತ್ ಹಾಕಿದ ಕಡೆ ಎಲ್ಲ ಗ್ರೌಂಡ್ ಟೀಮ್ ಮನೆಗೆ ಹೋಗುತ್ತೆ. ಮನೆಗೆ ಹೋಗಿ ಅವ್ರಿಗೆ ಹೇಳ್ತಾರೆ, ಈ ಥರ ಬೂತ್ ಹಾಕಿದ್ದೀವಿ, ನಾವು BP ಸ್ಕ್ರೀನಿಂಗ್ ಮಾಡ್ತಾ ಇದ್ದೀವಿ, ದಯವಿಟ್ಟು ಹೋಗಿ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳಿ, ನಾವು ಕೋವಿಡ್ ಟೆಸ್ಟ್ ಮಾಡ್ತಾ ಇಲ್ಲ ಅಂತ ಜನರಿಗೆ ಅವ್ರು ಕಳಿಸ್ತಾರೆ. ಮತ್ತು ಅವ್ರು ಬರೋದು ಎಲ್ಲ ಮನೆಗೆ ಹೋಗೋಕ್ಕಾಗೋದಿಲ್ಲ. 80ರಿಂದ 100-120 ಸ್ಕ್ರೀನಿಂಗ್ ನಾವು ದಿನ ಮಾಡ್ತೀವಿ. ಅಷ್ಟು ಜನಕ್ಕೆ ನಾವು ಕರೆಯೋಕ್ಕಾಗೋದಿಲ್ಲ. ವಾಲಂಟಿಯರಿನೂ ತುಂಬ ಜನ ಬರ್ತಾ ಇದ್ದಾರೆ. ಇದಿಷ್ಟು ಈ ಒಂದು ಬೂತನ್ನು ನಡೆಸಿರುವಂತಹ ನಬೀಲ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆ ಗಂಗಾಧರ್ ಬಾಗ್ಟಾ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕೋವಿಡ್ ತಂದಿರೋ ಸಮಸ್ಯೆಗಳು ಅಷ್ಟಿಷ್ಟಲ್ಲ, ಮಾರಕ ಸೋಂಕಿನಿಂದ ಶ್ವಾಸಕೋಶ ಸಮಸ್ಯೆಯೇ ಹೆಚ್ಚಾಗಿದೆ. ಈಗ ಹಣೆ ಹಾಗೆ ಮೂಗಿನ ಮೇಲೆ ಚರ್ಮದ ಸೋಂಕು ಕೂಡ ಕಾಣಿಸ್ಕೊಳ್ತಾ ಇದೆ. ಕೋವಿಡ್ನಿಂದಾಗಿ ನಾನಾ ರೀತಿಯಾದಂತಹ ಸಮಸ್ಯೆಗಳನ್ನ ಜನ ಅನುಭವಿಸ್ತಾ ಇದ್ದಾರೆ. ಇದೀಗ ಮಾಸ್ಕ್ ಹಾಕಿದ್ರೂ ಕೂಡ ಮತ್ತೊಂದು ರೀತಿಯಾದಂತಹ ಸಮಸ್ಯೆಗೆ ಜನ ಒಳಗಾಗ್ತಾ ಇದ್ದಾರೆ. ಹಣೆ ಮೂಗಿನ ಮೇಲೆ ಚರ್ಮದ ಸೋಂಕು ಕಾಣಿಸ್ಕೊಳ್ತಾ ಇದೆ. NIV ಮಾಸ್ಕ್ ಅನ್ನ ಬಳಸಿದ್ರೆ ಚರ್ಮದ ಸೋಂಕು ಕಾಣಿಸ್ಕೊಳ್ತಾ ಇದೆ. 5 ದಿನಕ್ಕಿಂತ ಹೆಚ್ಚು NIV ಮಾಸ್ಕ್ ಹಾಕಿದ್ರೆ ಈ ಒಂದು ಸೋಂಕು ಕಾಣಿಸ್ಕೊಳ್ಳುತ್ತೆ. ಮುಖದ ಮೇಲೆಲ್ಲ ಹುಣ್ಣಾಗುತ್ತೆ, ವಾಸಿಯಾದ್ರೂ ಕೂಡ ಅದರ ಕಲೆಗಳು ಹಾಗೆ ಉಳ್ಕೊಳ್ಳುತ್ತೆ. ಪ್ಲಾಸ್ಟಿಕ್ ಸರ್ಜರಿ ಮೊರೆ ಹೋಗ್ತಾ ಇದ್ದಾರೆ. ಸಣ್ಣ ವಯಸ್ಕರು, ಉಸಿರಾಟದ ಸಮಸ್ಯೆ ಇರುವ ಅನೇಕರಿಗೆ NIV ಮಾಸ್ಕ್ನಿಂದ ತೊಂದರೆ ಆಗ್ತಾ ಇದೆ. ಅನೇಕರು ದೀರ್ಘಕಾಲದವರೆಗೆ ಆಕ್ಸಿಜನ್ ಮೇಲೆ ಅವಲಂಬನೆಯಾಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಯಾರಾದರೂ NIV ಮಾಸ್ಕಲ್ಲಿ ಮೋರ್ ದೆನ್ 4-5 ಡೇಸ್ ಇದ್ದವರಿಗೆ ಸಮ್ ಕೈಂಡ್ ಆಫ್ ಯಾವುದೋ ಒಂದು ಮಾರ್ಕ್ ಉಳ್ಕೊಳ್ಳುತ್ತೆ, ಎಸ್ಪೆಷಲಿ ಆನ್ ದ ನೋಸ್ ಆ್ಯಂಡ್ ಫೋರ್ ಹೆಡ್. ಸ್ವಲ್ಪ ಜನಕ್ಕೆ ಚೀಕ್ ಮೇಲೇನು ಉಳ್ಕೊಳ್ಳುತ್ತೆ. ಎಷ್ಟು ಜಾಸ್ತಿ ದಿವಸ ಇರುತ್ತೋ ಅದ್ರ ಮೇಲೆ ಮಾರ್ಕೂ ಅಷ್ಟು ಡೆಪ್ತ್ ಆಗಿ ಉಳ್ಕೊಳ್ಳುತ್ತೆ. ಜುಲೈ ಆಗಸ್ಟಲ್ಲಿ ಯಾರು ICUನಲ್ಲಿ ಇದ್ದಿದ್ದಾರೆ ಅವರಿಗೆ ಇವಾಗ ನವಂಬರ್ ಫಸ್ಟ್ ವೀಕಲ್ಲಿ ಅಪಾಯಿಂಟ್ಮೆಂಟ್ಸ್ ಕೊಡ್ತಾ ಇದ್ದೀವಿ. ಸೊ ಈಗ ನಮ್ಮದು ಆಲ್ರೆಡಿ GVG Invivo ಹಾಸ್ಪಿಟಲ್ ಪ್ಲಾಸ್ಟಿಕ್ ಸರ್ಜರಿ ಸೆಂಟರ್ ಆಗಿರೋದ್ರಿಂದ ನಾವು ಸ್ಕಾರ್ ಕ್ಲಿನಿಕ್ಕು 2014 ಸ್ಟಾರ್ಟ್ ಮಾಡಿದ್ವಿ, ಸ್ಕಾರ್ ಆ್ಯಂಡ್ ಆ್ಯಂಟಿ ಏಜಿಂಗ್ ಕ್ಲಿನಿಕ್ ಅಂತ. ಸೊ ಅದರಲ್ಲಿ ನಾವು ಬೇರೆ ಸ್ಕಾರ್ಸ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ. ಬಟ್ ಇವಾಗ ಈ ಕೋವಿಡ್ ರಿಲೇಟೆಡ್ NIV ಮಾಸ್ಕ್ ಸ್ಕಾರ್ಸ್ಗೆ ಟ್ರೀಟ್ಮೆಂಟ್. ಪ್ರತಿಕ್ಷಣ ನಡೆಯುವಂತಹ ವಿದ್ಯಮಾನಗಳ ಸಂಪೂರ್ಣ ಮಾಹಿತಿಗೆ ನಮ್ಮ ನ್ಯೂಸ್ 18 ಕನ್ನಡ ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿ news18kannada.comಗೆ ಲಾಗಿನ್ ಆದರೆ ಎಲ್ಲ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ಪಾನಿ ಅಭಿಯಾನದಲ್ಲಿ ನಾವಿಂದು ನೀರನ್ನ ಬಳಸದೆ ವ್ಯರ್ಥ ಮಾಡ್ತಿರೋದ್ರ ಬಗ್ಗೆ ಬೆಳಕು ಚೆಲ್ಲಲಿದ್ದೇವೆ. ಪ್ರತಿಯೊಬ್ಬರು ಗ್ಲಾಸ್ನಲ್ಲಿ ನೀರನ್ನ ಪೂರ್ತಿ ಕುಡಿಯದೆ ಅರ್ಧ ವ್ಯರ್ಥ ಮಾಡ್ತಿದ್ದಾರೆ. ಈ ಬಗ್ಗೆ ಯುವಕರ ಸಂಸ್ಥೆಯೊಂದು ಜನರ ಗಮನ ಸೆಳೆಯಲು ಯೂತ್ ಚೇಂಜ್ ಮೇಕಿಂಗ್ ಆಪ್ ಅಭಿವೃದ್ಧಿಪಡಿಸಿದೆ. ಹುತಾತ್ಮ ಸೈನಿಕರನ್ನ ಸ್ಮರಿಸೋದು ಎಲ್ಲ ಭಾರತೀಯರ ಜವಾಬ್ದಾರಿ. ಅಂತೆಯೇ ಗಣ್ಯರು, ನಟ ನಟಿಯರು ಕೂಡ ಸಲಾಂ ಅಂತಾರೆ. ಆ ಪೈಕಿ ಕನ್ನಡ ಸಿನಿಮಾದ ನಟ ವಸಿಷ್ಠ ಸಿಂಹ ಸಲ್ಯೂಟ್ ಹೇಳಿದ್ದು ಹೀಗೆ. ಜೈ ಹಿಂದ್ ಸಮ್ಮಾನ್ ಅಂತಕ್ಕಂಥ ಒಂದು ಕಾರ್ಯಕ್ರಮ ನ್ಯೂಸ್ 18 ಚಾನಲ್ನಲ್ಲಿ ಏನು ಪ್ರಸಾರ ಆಗ್ತಿದೆ. ವೀಕ್ಲಿ 2 ಎಪಿಸೋಡ್ ವೀಕೆಂಡ್ಸಲ್ಲಿ ಬರುತ್ತೆ. ಈ ಒಂದು ಕಾರ್ಯಕ್ರಮ ನಮ್ಮ ಸೈನಿಕರು, ಅವರ ಸಾಹಸಗಳು, ಸಾಧನೆಗಳು, ಅವರ ಭಾವನೆಗಳು, ಇದನ್ನೆಲ್ಲ ಅವರ ತ್ಯಾಗ ಬಲಿದಾನಗಳನ್ನೆಲ್ಲ ನಮಗೆ ಒಂದು ಥರ ರಿಯಲ್ ಟೈಮಾಗಿ ಕಟ್ಕೊಡ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸು. ಈ ಒಂದು ಕಾರ್ಯಕ್ರಮನ, ಈ ಸೀರೀಸ್ನ ತಪ್ಪದೆ ಎಲ್ಲರೂ ನೋಡಿ. ಈ ಒಂದು ಕಾರ್ಯಕ್ರಮ ಮಾಡ್ತಿರೋದಕ್ಕೆ ನ್ಯೂಸ್ 18ಗೆ ಫಸ್ಟ್ ಆಫ್ ಆಲ್ ದೊಡ್ಡ ಥ್ಯಾಂಕ್ಸ್. ಯಾಕಂದರೆ ನಮಗೆ ದೇಶ ಕಾಯೋ ಸೈನಿಕ ಅಂದರೆ ನಮಗೆ ಒಂದಷ್ಟು ಕೇಳ್ಪಟ್ಟಿರ್ತೀವಿ ವಿನಃ ಅವರ ಆ್ಯಕ್ಚುಲ್ ಆಗಿ ಏನು ನಡೀತಿದೆ ಸಿನಾರಿಯೋ ನಮ್ಗೆ ಗೊತ್ತಿರಲ್ಲ. ಅದನ್ನ ತುಂಬ ಚೆನ್ನಾಗಿ ಕಟ್ಕೊಡ್ತಿದ್ದೀರಿ. ಈ ಕಾರ್ಯಕ್ರಮ ನಮಗೆ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್. ಆ್ಯಂಡ್ ಎಲ್ಲರೂ ತಪ್ಪದೆ ಕಾರ್ಯಕ್ರಮ ಮಾಡಿ. ಜೈ ಹಿಂದ್ ಸಮ್ಮಾನ್ ಅಂತಕ್ಕಂಥ ಒಂದು ಕಾರ್ಯಕ್ರಮ ನ್ಯೂಸ್ 18. ಯುದ್ಧದಲ್ಲಿ ಮಡಿದಂತಹ ವೀರ ಯೋಧರು, ದೇಶ ಸೇವೆಯನ್ನ ಮಾಡ್ತಾ ಇರುವಂತಹ ವೀರ ಯೋಧರ ಸೇವೆಯನ್ನ ಸ್ಮರಿಸುವಂತಹ ಕೆಲಸವನ್ನ ನಿಮ್ಮ ನ್ಯೂಸ್ 18 ಕನ್ನಡ ಮಾಡ್ತಾ ಇದೆ. ಈ 1 ಗಂಟೆಗಳ ಕಾಲ ಬ್ರೇವರಿ ಆರ್ನಲ್ಲಿ ನಾವು ಸೈನಿಕರ ಸೇವೆಯನ್ನ ಸ್ಮರಿಸುವಂತಹ ಕೆಲಸವನ್ನ ಮಾಡಿದ್ವಿ. ಇದು ಜೈ ಹಿಂದ್ ಸನ್ಮಾನ್ ಕೋ ಪವರ್ಡ್ ಬೈ AB ಪ್ರಾಪರ್ಟೀಸ್ ಮತ್ತು ಬೆನಕಾ ಗೋಲ್ಡ್. ಸ್ಪೆಷಲ್ ಪಾರ್ಟ್ನರ್ ನಮ್ಮ 11, ಹೆಲ್ತ್ ಪಾರ್ಟ್ನರ್ ಸತ್ಪುಷ್ಟಿ ನೋನಿ, ಬೆವರೇಜ್ ಪಾರ್ಟ್ನರ್ ಕೋತಾಸ್ ಕಾಫಿ. ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಸವಾಲು ಎಸೆದಿದ್ದಾರೆ.
ನಿಮ್ಮ ತಂತ್ರ ಇಲ್ಲಿ ಏನು ವರ್ಕೌಟ್ ಆಗಲ್ಲ ಅಂತ ಜರೆದಿದ್ದಾರೆ. ಸರ್ಕಾರಕ್ಕೆ ಇನ್ನೊಂದು ಎಚ್ಚರಿಕೆ ನೀಡಿದ್ದು, ಶಿರಾ ಪಟ್ಟಣಕ್ಕೆ 6 ತಿಂಗಳ ಒಳಗೆ ನೀರು ಹರಿಸಬೇಕು, ಇಲ್ಲವಾದಲ್ಲಿ ಮದಲೂರಿನಿಂದ ವಿಧಾನಸೌಧದವರೆಗೆ ಪಾದಯಾತ್ರೆ ಮಾಡ್ತೇನೆ ಅಂತ ಹೇಳಿದ್ದಾರೆ.